ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಆಸ್ತಿ ಮಾಲೀಕರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಎ ಖಾತಾ ರೀತಿ ಬಿ ಖಾತೆಗೂ ಅಧಿಕೃತ ಮಾನ್ಯತೆ ನೀಡಲು ಸಚಿವ ಸಂಪುಟ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದರಿಂದ ಬಿ ಖಾತಾದಾರರಿಗೆ ಲೋನ್ ಕೂಡ ಆಗುತ್ತೆ. ಎಲ್ಲ ರೀತಿಯಲ್ಲೂ ಲೋನ್ಗಳು ಆಗುತ್ತೆ ಫ್ರೆಂಡ್ಸ್. ನೋಡಿ, ಆಸ್ತಿ ಮಾಲೀಕರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಎ ಖಾತಾ ರೀತಿ ಬಿ ಖಾತಾ ಅಧಿಕೃತವಾಗಿ ಮಾನ್ಯತೆ ನೀಡಲು ಸಂಪುಟ ನಿರ್ಧಾರವಾಗಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಎ ಖಾತಾ ಬಿ ಖಾತಾ ಕುರಿತು ಗೊಂದಲಕ್ಕೆ ತೆರೆ ಎಳೆಯಲು ಸಚಿವ ಸಂಪುಟವು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಬಿ ಖಾತಾ ರೀತಿಯಲ್ಲಿ ಎಲ್ಲ ರೀತಿಯ ಎ ಖಾತಾಗಳ ಫೆಸಿಲಿಟಿಯನ್ನು ಕೊಡಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಫ್ರೆಂಡ್ಸ್. ಎ ಖಾತಾ ರೀತಿಯಲ್ಲಿ ಬಿ ಖಾತಾ ಆಸ್ತಿಗಳಿಗೂ ಅಧಿಕೃತ ಮಾನ್ಯತೆ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದ್ದು, ರಾಜ್ಯ ಸರ್ಕಾರದಿಂದ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗಿದೆ. ನೋಡಿ ಫ್ರೆಂಡ್ಸ್, ಇದು ಇಂಪಾರ್ಟೆಂಟು ಮ್ಯಾಟ್ರು. 2020 ಮೇ 22ರಿಂದ ಅನ್ವಯವಾಗಲಿದ್ದು, 2024 ಸೆಪ್ಟೆಂಬರ್ 30ರವರೆಗೆ ಮಾತ್ರ ಹಾಲಿ ಇರುವ ಬಿ ಖಾತಾಗಳನ್ನು ಎ ಖಾತಾ ಮಾಡಲು ಕಾನೂನು ಉದ್ದೇಶಕ್ಕೆ ಅಧಿಕೃತ ಖಾತಾ ಎಂದು ಪರಿಗಣಿಸಲು ಸಚಿವ ಸಂಪುಟ ತೀರ್ಮಾನಿಸಲಾಗಿದೆ. ಈ ಮೂಲಕ ಬಿ ಖಾತಾಗಳಾಗಿದ್ದ BBB ಪ್ಲಾನಿಂಗ್, OC, ಬ್ಯಾಂಕ್ ಲೋನ್ ಸೇರಿ ಹಲವು ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದೆ ಫ್ರೆಂಡ್ಸ್. ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳ ರಚನೆಗೆ, ಪರಮಾಣು ವಿದ್ಯುತ್ ಸ್ಥಾಪನೆಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ಫ್ರೆಂಡ್ಸ್, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಕೇಳಿ. 2020 ಮೇ 22ರಿಂದ ಅನ್ವಯವಾಗಲಿದ್ದು, 2024 ಸೆಪ್ಟೆಂಬರ್ 30ರವರೆಗೆ ಮಾತ್ರ ಹಾಲಿ ಇರುವ ಬಿ ಖಾತಾಗಳಿಗೆ ಎ ಖಾತಾವನ್ನು ಕೊಡಲು ಸಚಿವ ಸಂಪುಟವು ಅಧಿಸೂಚನೆ ಹೊರಡಿಸಲಾಗುತ್ತದೆ. ಅಧಿಕೃತ ಖಾತಾ ಎಂದು ಪರಿಗಣಿಸಲಾಗುತ್ತದೆ ಫ್ರೆಂಡ್ಸ್. ಇದರಿಂದ ತುಂಬ ಜನಕ್ಕೆ BBB ಪ್ಲಾನಿಂಗ್, OC, ಬ್ಯಾಂಕ್ ಲೋನ್ ಸೇರಿ ಹಲವು ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದೆ. ಇದರಿಂದ ತುಂಬ ರೆವಿನ್ಯೂ ಸೈಟ್ಗಳಿಗೆ ಎ ಖಾತಾ ಮಾದರಿಯಲ್ಲಿ ಫೆಸಿಲಿಟಿ ಸಿಗಲಿದ್ದು, ಇನ್ನು ಮುಂದೆ ಮನೆ ಕಟ್ಟಲು ತೊಂದರೆ ಇಲ್ಲದಂಗೆ ಕಟ್ಬೋದಾಗಿದೆ. ಇದರಿಂದ ಬಡವರಿಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದು ನಾನು ಮಾಡಿರೋ ವಿಡಿಯೋ ಬಡವರಿಗೆ ವಿಷಯ ಮುಟ್ಟಲಿ ಅಂತ ಬಂದು ನಾನು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಲೈಕ್ ಮಾಡಿ, ಮುಂದಿನ ವಿಡಿಯೋ ಸಹಕರಿಸಿ ಫ್ರೆಂಡ್ಸ್. ನೋಡಿ, ಆಸ್ತಿ ಮಾಲೀಕರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಎ ಖಾತಾ ರೀತಿ ಬಿ ಖಾತೆಗೂ ಅಧಿಕೃತ ಮಾನ್ಯತೆ ನೀಡಲು ಸಚಿವ ಸಂಪುಟ ನಿರ್ಧಾರ. ಇದು ಇವತ್ತಿನ ಒಂದು ಪ್ರಮುಖ ವಿಷಯ ಆಗಿದೆ ಫ್ರೆಂಡ್ಸ್. ಇದನ್ನು ದಯವಿಟ್ಟು ಈ ವಿಡಿಯೋಗಳನ್ನ ಬೇರೆಯವರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಜನ ಕಾಯ್ತಾಯಿದ್ರು ಇದು ನೋಡೋಕ್ಕೆ ಅಂತ. ಅದರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಇದು ಮಾಡ್ತಾಯಿದ್ದೀನಿ. ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ಕೇಳಿ. ಯಾರ್ಯಾರಿಗೆ ಮಾತ್ರ ಅಂದರೆ, 2020 ಮೇ 22ರಿಂದ ಅನ್ವಯವಾಗಲಿದ್ದು, 2024 ಸೆಪ್ಟೆಂಬರ್ 30ರವರೆಗೆ ಮಾತ್ರ ಹಾಲಿ ಇರುವ ಬಿ ಖಾತಾಗಳಿಗೆ ಎ ಖಾತಾವನ್ನು ಹೊರಡಿಸಲಾಗುವುದು. ಇದು ಪ್ರಮುಖ ವಿಷಯ ಆಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ ಲೈಕ್ ಮಾಡಿ, ಮುಂದಿನ ವಿಡಿಯೋಕ್ಕೆ ಸಹಕರಿಸಿ, ಈ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್.